ಸರ್, ಈಗ ನಮ್ಮ ಸರ್ಕಾರ 5 ವರ್ಷ ಇರುತ್ತಾ, ಈ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ ಮಾತುಗಳ ಕೇಳಿದ್ರೆ ಇದೇ ಸಚಿವರಾಗಿ ಏನು ಹೇಳ್ತಾರೆ? ಸುಭದ್ರವಾಗಿ ಯಾವುದೂ ಕ್ರಾಂತಿ ಆಗಲ್ಲ, ಸುಸೂತ್ರವಾಗಿ ಸರ್ಕಾರ ನಡೀತದೆ. ಎಲ್ಲ ವಿಷಯಗಳು ಹೈಕಮಾಂಡ್ ತೀರ್ಮಾನ ತಗೊಂಡ್ರು. 5 ವರ್ಷ ಜಾಸ್ತಿ ಕೊಟ್ಟರೆ ಬೇರೆ ಬೇರೆ ಕೇಳ್ತೀರಲ್ಲ ನೀವು. ಹೇಳಿ ಏನಂತ ಎಲ್ಲ ಇಲ್ಲೇ 25 ಜನ ಮಂತ್ರಿಗಳನ್ನ ಇಲ್ಲೇ ಅವ್ರು ಏನು ಪರ್ಫಾರ್ಮೆನ್ಸ್ ಕೇಳ್ತಾರೆ ಅಷ್ಟೇ, ನಥಿಂಗ್. ನೀವೇನು ಅಭಿವೃದ್ಧಿ ಕೆಲಸ ಮಾಡಿದ್ದೀರಿ, ನಿಮ್ಮ ಜಿಲ್ಲೆಯ ಉಸ್ತುವಾರಿ ಕೊಟ್ಟಾಗಿನಿಂದ ನೀವೇನೇನು ಕೆಲಸ ಮಾಡಿದ್ದೀರಿ ಅಂತ ಹೇಳ್ತಾರೆ, ಬಿಟ್ಟರೆ ಬೇರೆ ಏನಿಲ್ಲ. ಸರ್, 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ದೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ. ಅದು ಹೈಕಮಾಂಡ್ ತೀರ್ಮಾನಿಸ್ಬಿಟ್ಟಿದೆ. ಹೈಕಮಾಂಡ್ ಎಲ್ಲಿವರೆಗೂ ಮುಖ್ಯಮಂತ್ರಿ ಇರಬೇಕು ಅಂತ ಹೇಳ್ತಾರೆ ಅಥವಾ ನಮ್ಮ ಶಾಸಕರು ಆಯ್ಕೆ ಮಾಡಿದ್ದಾರೆ, ಅವ್ರದ್ದು ಅಂತಿಮ ತೀರ್ಮಾನ ಶಾಸಕರು. ಇವಾಗ ಅದರದ್ದು ಗೊಂದಲ ಇಲ್ಲ. ಮುಖ್ಯಮಂತ್ರಿಯವರು ಈಗ ಯಾವುದೇ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಅವರು ಮುಂದುವರಿತಾರೆ. ಮುಖ್ಯಮಂತ್ರಿಗಳ ಬದಲಾವಣೆ ವಿಷಯ ನಮ್ಮ ಮುಂದೆ ಇಲ್ಲ. ಇವೆಲ್ಲವನ್ನು ಕೂಡ ಹೈಕಮಾಂಡ್ ತೀರ್ಮಾನ ಆಗ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಉಪಮುಖ್ಯಮಂತ್ರಿಗಳು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಯಾವುದೂ ಗೊಂದಲ ಇಲ್ಲ, ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ರಾಜಣ್ಣ ಅವ್ರ ಹೇಳಿಕೆಗೆ ಏನು ಹೇಳ್ತೀರಿ? ಸುರ್ಜೇವಾಲ ಅವರು ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ಅಂತೇಳಿ. ಇಲ್ಲ, ನಮ್ಮ ಜೊತೆಯಲ್ಲಿ ನಮ್ಮ ಆಫೀಸರ್ಸ್ ಯಾರನ್ನೂ ಕರೆದು ಮಾಡಿಲ್ಲ. ಇದು ಸರ್, ಬಿಜೆಪಿ ಅವರು ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕಂತ ಆಗ್ರಹಿಸಿ ಈಗ ಆಗಸ್ಟ್ 1ರಿಂದ ಹೋರಾಟ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಅವರು ಹೋರಾಟ ಈಗ ನಾವು ಮಾಡ್ತಾ ಇದ್ದೀವಿ, ಅವ್ರು ಮಾಡೋಕ್ಕಾಗಲಿಲ್ಲ. ಬಿ ಜೆ ಪಿಯವರು ಆ ಕೆಲಸ ಮಾಡಬೇಕಾಗಿತ್ತು, ಅವ್ರು ಮಾಡಲಿಲ್ಲ. ಆ ಕೆಲಸ ಇವತ್ತು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟ ಮೇಲೆ ಮಾರನೇ ದಿನವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ್ರು, ಸ್ವಾಗತ ಮಾಡಿದ್ರು. ಇದು 35 ವರ್ಷಗಳ ಈ ಸಮುದಾಯಗಳ ಹೋರಾಟ ನಡೆದಿದೆ, ಇವರಿಗೆ ನ್ಯಾಯ ಕೊಡಬೇಕಾಗ್ತದೆ, ಇದನ್ನು ಮಾಡಬೇಕಾಗ್ತದೆ ಅಂತ. ತದನಂತರ ಕ್ಯಾಬಿನೆಟ್ನಲ್ಲಿ ವಿಷಯ ತೀರ್ಮಾನ ಆಯಿತು. ಮಹದೇವಪ್ಪನವರು ಮಂಡಿಸಿದರು, ಮಾನ್ಯ ಮಂತ್ರಿಗಳು. ನಾಗಮೋಹನ್ ದಾಸ್ ಅವ್ರನ್ನ ಅಪಾಯಿಂಟ್ ಮಾಡಿದ್ವಿ. ನಮ್ಮಲ್ಲಿ ಏಕೆ ಹೇಳಿ ಗೊಂದಲ ಇರೋದರಿಂದ ಕೆಲವು ಕಡೆ ಏಕೇನು ಲೆಫ್ಟ್ ಅಂತಾರೆ, ಕೆಲವು ಕಡೆ ಏಕೇನು ರೈಟು ಅಂತಾರೆ. ಈ ಕನ್ಫ್ಯೂಷನ್ನಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ತಗೊಂತ. ಆದರೂ ಕೂಡ ಈ ತಿಂಗಳು 6ನೇ ತಾರೀಕು ಅವರು ಎಲ್ಲ ಕಂಪ್ಲೀಟ್ ಆಗಿದೆ. ಸುಮಾರು 90ರಿಂದ 96% ಆಗಿದೆ. ಕೆಲವು ಜಿಲ್ಲೆಗಳಲ್ಲಿ 100% ಆಗಿದೆ. ಆದ್ದರಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು. ಬೆಂಗಳೂರು ನಗರದಲ್ಲಿ ಸ್ವಲ್ಪ ತಡ ಆಯಿತು, ಆದರೂ ಕೂಡ ಅಲ್ಲಿ ಆ ಟೈಮ್ ಸ್ವಲ್ಪ ಜಾಸ್ತಿ ಕೊಟ್ಟಾಗ ಅಲ್ಲಿ ಕೂಡ ಚೆನ್ನಾಗಿ ಮಾಡಿದ್ದೀವಿ. ಆದರೂ ಕೂಡ ಬೆಂಗಳೂರು ನಗರದ ಸ್ವಲ್ಪ ಕಡಿಮೆ ಬಿಟ್ಟರೆ ಎಲ್ಲ ಕಡೆ ಚೆನ್ನಾಗಿ ಆಗಿದೆ. ಓವರಾಲ್ 95% ಆಗಿದೆ. ಆದ್ದರಿಂದ ಅವರು ಆದಷ್ಟು ಬೇಗ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೊಟ್ಟ ತಕ್ಷಣ ಕ್ಯಾಬಿನೆಟ್ ತಗೊಂಡು ಮಾಡ್ತೀವಿ, ತೀರ್ಮಾನ ಮಾಡಿ ಅದನ್ನು ಅಸೆಂಬ್ಲಿಯಲ್ಲಿಟ್ಟು ಪಾಸ್ ಮಾಡ್ತೀವಿ. ಸೊ ಅವರು ಎಷ್ಟು ಬೇಗ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ನನ್ನ ಪ್ರಕಾರ ಆದಷ್ಟು ಬೇಗ ಅವರು ಕೊಡ್ತಾರೆ. ಬಿ ಜೆ ಪಿಯವರು ಅವರು ಮಾಡೋಕ್ಕಾಗಲಿಲ್ಲ, ಇದನ್ನು ನಮ್ಮನ್ನು ಅವರು ಮಾಡೋಕ್ಕೆ ಆಗಲ್ಲ, ಇವರು ಮಾಡೋದಿಲ್ಲ ಅಂತ ಹೇಳಿದರು. ಈಗ ನಾವು ಮಾಡೋ ಕಾಲ ಬಂದಿದ್ದಾಗ ಅವರು 1ನೇ ತಾರೀಕು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಂಗೆ ಅರ್ಥ ಆಗ್ತಾಯಿಲ್ಲ, ಅವಶ್ಯಕತೆ ಇಲ್ಲ. ಆದರೆ ರಾಜಕೀಯವಾಗಿ ಅವ್ರು ಮಾಡ್ತಾ ಇದ್ದಾರೆ, ಮಾಡ್ಕೊಳ್ಳಿ. ನಮ್ಮ ಕೆಲಸ ನಾವು ಮಾಡ್ತೀವಿ. ನಾವು ತೀರ್ಮಾನ ಮಾಡಿದ್ವಿ. ಹಿಂದೆ ಮೊನ್ನೆ ಗುರುವಾರ ಇದ್ದ ಕ್ಯಾಬಿನೆಟಲ್ಲಿ ಕೂಡ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ, ಇನ್ಫಾರ್ಮಲ್ ಆಗಿ. ಆದಷ್ಟು ಬೇಗ ರಿಪೋರ್ಟು ಅವರು ಸಬ್ಮಿಟ್ ಮಾಡಿದರೆ ನಾವು ಕ್ರಮ ತೆಗೆದುಕೊಳ್ಳೋಣ ಅಂತ ಮೊನ್ನೆ ಮುಖ್ಯಮಂತ್ರಿಗಳು ನೇರವಾಗಿ ಹೇಳಿದ್ದಾರೆ. ನಾವು ಕಮಿಷನ್ ಅಪಾಯಿಂಟ್ ಮಾಡಿದ ಮೂಲ ಉದ್ದೇಶ ಆದಷ್ಟು ಬೇಗ ಮಾಡಿ ವೈಜ್ಞಾನಿಕವಾಗಿ ಮಾಡಬೇಕು. ಯಾಕಂದರೆ ಸರ್ವೋಚ್ಚ ನ್ಯಾಯಾಲಯ ಅದೇ ರೀತಿ ಹೇಳಿದೆ.
ಈ ಜನರ ಆರ್ಥಿಕ ಪರಿಸ್ಥಿತಿ, ಅವರ ಸಾಮಾಜಿಕ ಪರಿಸ್ಥಿತಿ, ಅವರ ವಿದ್ಯಾ ಪರಿಸ್ಥಿತಿ ಇವೆಲ್ಲವನ್ನು ಅಧ್ಯಯನ ಮಾಡಿ ರಿಪೋರ್ಟ್ ಕೊಟ್ಟರೆ ಆ ಕಂಡೀಷನ್ಸ್ ಎಲ್ಲ ನೋಡ್ಕೊಂಡು ಮಾಡಬೇಕಾಗ್ತದೆ ಅಂತ ಹೇಳಿದ್ದಾರೆ. ಅದಕ್ಕನುಸಾರವಾಗಿ ಎಲ್ಲ ವ್ಯವಸ್ಥಿತವಾಗಿ ಮಾಡಿದ್ದೀವಿ. ಆದ್ದರಿಂದ ಆಗ್ತದೆ, ಇದೆಲ್ಲ ಆದಷ್ಟು ಬೇಗನೆ ಆಗ್ತದೆ. ತಿಂಗಳುಗಳು ಕೂಡ ಹಿಡಿಯೋದಿಲ್ಲ. ರಿಪೋರ್ಟ್ ಬಂದ ತಕ್ಷಣ ಕೆಲಸ ಮಾಡ್ತೀವಿ. BJP ಅವ್ರಿಗೂ ಕೂಡ ನಾನು ಮನವಿ ಮಾಡ್ತೀನಿ, ಸ್ಟ್ರೈಕಿಂದ ನಿಮಗೇನು ಲಾಭ ಬರೋಲ್ಲ, ಪಾರ್ಟಿಗೂ ಏನೂ ಲಾಭ ಬರೋದಿಲ್ಲ. ಯಾಕಂದರೆ ನಾವು ಮಾಡೋದು ತೀರ್ಮಾನ ಮಾಡಿದ್ದೀವಿ. ಒಂದು ವಾರ 15 ದಿನ ಹಿಂದೂ ಮುಂದಾಗ್ಬೋದು, ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್.